ಟ್ರೆಂಡ್ಸ್ ನಮ್ಮ ಸುತ್ತ ಸಮಾಜದಲ್ಲಿರೋದು ಕೀಪಿಂಗ್ IVF ಇನ್ ಮೈಂಡ್ ಮ್ಯಾಮ್? ಮುಂಚೆ ಎಲ್ಲ ಪ್ರೆಗ್ನೆನ್ಸೀಸ್ ತುಂಬ ನ್ಯಾಚುರಲ್ ಆಗೇ ಆಗ್ತಾಯಿತ್ತು, ಈಗಲೂ ಆಗುತ್ತೆ, ಇಲ್ಲ ಅಂತಲ್ಲ. ಇನ್ಫರ್ಟಿಲಿಟಿ ಸಮಸ್ಯೆ ಇಷ್ಟಿರಲಿಲ್ಲ. ಇಷ್ಟೊಂದು ಜಾಸ್ತಿ ಆಗ್ತಾ ಇರೋದು? ಮುಂಚೆಲ್ಲ 1 in 10 ಇತ್ತು, ಈಗ ನೀವು ರೈಟ್ಲಿ ಆ್ಯಸ್ ಯು ಸೆಡ್ 1 in 6 ಆಗಿದೆ. ಒಂದು ಬಿಕಾಸ್ ಆಫ್ ಅವರ್ ಪ್ಯಾಟರ್ನ್ ಆಫ್ ಗೆಟಿಂಗ್ ಮ್ಯಾರಿಡ್. ಈಗ ನಾವು ಮುಂಚೆ ಎಲ್ಲ ಯಾವಾಗ ಮದುವೆ ಮಾಡ್ತಾಯಿದ್ರು ಹೆಣ್ಮಕ್ಳಿಗೆ, ಬೇಗ ಮಾಡ್ತಾಯಿದ್ರು. ಈಗ ವಿ ಆರ್ ಆಲ್ ಕ್ಯಾರಿಯರ್ ಓರಿಯೆಂಟೆಡ್. ಸೊ ಆಬ್ವಿಯಸ್ಲಿ ಮ್ಯಾರೇಜಸ್ನ ಡಿಲೇ ಮಾಡ್ತಾಯಿದ್ದೀವಿ ನಾವು. ಹೆಣ್ಮಕ್ಳು ಅಷ್ಟೆಲ್ಲ, ಗಂಡು ಮಕ್ಕಳು ಡಿಲೇ ಮಾಡ್ತಾಯಿದ್ದೀವಿ. ಆ್ಯಂಡ್ ವಿ ವಾಂಟ್ ಟು ಹ್ಯಾವ್ ಪ್ರೆಗ್ನೆನ್ಸಿ ವೆನ್ ಎವರ್ ವಿ ವಾಂಟ್. ಇಟ್ ಇಸ್ ನಾಟ್ ವೆನ್ ಅವರ್ ಪೇರೆಂಟ್ಸ್ ವಾಂಟೆಡ್. ಅದು ಸಮಾಜ ವಾಂಟ್ಸ್. ಹಾಂ, ಎಸ್. ಈಗ ಹಿಂದೆ ಎಲ್ಲ ಅಯ್ಯೋ ಅಜ್ಜಿ ಸತ್ತೋಗ್ತಾ ಇದ್ದಾರೆ, ಮದುವೆ ಆಗ್ಬಿಡು. ಗಾನ್ ಆರ್ ದೋಸ್ ಡೇಸ್. ಅಜ್ಜಿಗೋಸ್ಕರ ಮಕ್ಕಳು ಮಾಡ್ಕೊಂಡಿರೋರು ಇದ್ದಾರೆ, ಹಾಡುಗಳಲ್ಲೇ ಇದೆ. ಹೌದು. ಸೊ ಬಟ್ ಈಗ ಹಾಗಲ್ಲ. ವಿ ವಾಂಟ್ ಟು ಪ್ಲ್ಯಾನ್ ಅವರ್ ಲೈಫ್, ವಿ ವಾಂಟ್ ಟು ಸೆಟಲ್. ಈಗ ನಮ್ಮ ಮಕ್ಕಳ ಫ್ಯೂಚರ್ ಸೆಕ್ಯೂರ್ ಮಾಡಬೇಕಂದ್ರೆ ವಿ ಶುಡ್ ಬಿ ಫೈನಾನ್ಷಿಯಲಿ ಸ್ಟೇಬಲ್. ಆ ಥರ ಮೈಂಡ್ ಸೆಟ್. ಎಮೋಷ್ನಲಿ, ಎಸ್. ಎಷ್ಟೋ ಸತಿ ತೀರಾ ಚಿಕ್ಕವ್ರು ಇರ್ತೀವಿ ನಾವು, ಅದೊಂದು ಮ್ಯಾರೇಜ್ ಅಂದರೆ ರಿಲೇಷನ್ಶಿಪ್ ಹೇಗಿರುತ್ತೆ, ಏನೇನು ಪ್ರಾಬ್ಲಮ್ಸ್ ಆಗ್ಬೋದು. ಹಸ್ಬೆಂಡ್ ಇಸ್ ನಾಟ್ ಒನ್ ಪರ್ಸನ್, ಹಿ ಕಮ್ಸ್ ವಿತ್ ಅ ಪ್ಯಾಕೇಜ್, ಬೀಟ್ ವಿತ್ ಹಿಸ್ ಫ್ಯಾಮಿಲೀಸ್ ಆರ್ ಬೀಟ್ ವಿತ್ ಹಿಸ್ ಓನ್ ಕಲ್ಚರ್, ಇದೆಲ್ಲದೂ ಇರುತ್ತೆ. ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಇಟ್ಸ್ ನಾಟ್ ರಾಂಗ್, ಬಟ್ ದಟ್ ಈಸ್ ಟೇಕಿಂಗ್ ಅ ಟೋಲ್ ಆನ್ ಫರ್ಟಿಲಿಟಿ. ಯಾಕಂದರೆ ಎಲ್ಲ ಹೆಂಗಸರಿಗೆ ಪೀಕ್ ಆಫ್ ಫರ್ಟಿಲಿಟಿ ಅಂದರೆ 20s. When they touch 30, the fertility decline begins. ಎಷ್ಟು ಪರ್ಸೆಂಟೇಜ್ಗೆ? Probably it starts declining by 10%, 20% ಆ ಥರ. But when the age crosses 35, the decline in fertility is very drastic. ಸೊ 20s ಅಲ್ಲಿದ್ದಾಗ ಒಂದು ಸ್ಕೇಲ್ ಆಫ್ 10 ಫರ್ಟಿಲಿಟಿ ಈಗ ಮಾರ್ಕ್ಸ್ ಕೊಡೋದಾದರೆ ಎಷ್ಟಿರುತ್ತೆ? 9.5. 30 to 35? 30 to 35 probably it dips to 7. Post 35? 5 and lesser. Oh my god. Post 40? It is less than 1 or 1 to 2. And if it is more than 45, it is almost 0. So, especially ಹೆಣ್ಮಕ್ಳಿಗೆ ಫರ್ಟಿಲಿಟಿ ಅನ್ನೋದು ಇಟ್ಸ್ ನಾಟ್ ಲೈಫ್ ಲಾಂಗ್. ವಿ ಹ್ಯಾವ್ ಓನ್ಲಿ ಶಾರ್ಟ್ ರೀಪ್ರೊಡಕ್ಟಿವ್ ಲೈಫ್ ಸ್ಪ್ಯಾನ್. ಸೊ ದಟ್ ಈಸ್ ಸಮಥಿಂಗ್ ವೈ ಫರ್ಟಿಲಿಟಿ ಈಸ್ ಡಿಕ್ರೀಸಿಂಗ್. ಅದು ಒಂದು ಕಾರಣ. ಆದರೆ ನಮ್ಮ ಲೈಫ್ ಸ್ಟೈಲ್ ಅಥವಾ ನಾವು ಇರೋವಂಥ ಪರಿಸರ, ಎನ್ವಿರಾನ್ಮೆಂಟ್. ಲೈಫ್ ಸ್ಟೈಲ್ ಅಂದರೆ ಈಗ ಹೆಲ್ದಿ ಲೈಫ್ ಸ್ಟೈಲ್ ನಮ್ಮಲ್ಲಿಲ್ಲ. ಮತ್ತು ಕೈಂಡ್ ಆಫ್ ಪಲ್ಯೂಷನ್ ವಿಚ್ ವಿ ಆರ್ ಲಿವಿಂಗ್ ಇನ್. ವಾಟ್ ಈಸ್ ಹೆಲ್ದಿ ಲೈಫ್ ಸ್ಟೈಲ್? ರೆಗ್ಯುಲರ್ ಎಕ್ಸಸೈಸ್ ಆ್ಯಂಡ್ ಮೈಂಡಿಂಗ್ ಯುವರ್ ಡಯಟ್. ದೀಸ್ ಆರ್ ದ 2 ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್. ಈಗ ನಮ್ಮಲ್ಲಿ ಮುಂಚೆ ಸ್ಥೂಲಕಾಯ ಅಥವಾ ಒಬೆಸಿಟಿ ಇಷ್ಟಿತ್ತ, ಈಗ ಎಷ್ಟು ಜಾಸ್ತಿ ಆಗಿದೆ. ಈಗ ಸುಮ್ಮನೆ ನೀವು ರೋಡಲ್ಲಿ ಹೋಗಿ ನೋಡಿ, ಮೋಸ್ಟ್ ಆಫ್ ದೆಮ್ ಆರ್ ಓವರ್ ವೆಯ್ಟ್. ಯಾಕಾಗೇನ್ ರ್ಯಾಂಡಮ್ ಜಂಕಿಂಗ್? ಎಸ್. ಎಷ್ಟು ಜನ ಈಗ ಹೊರಗಡೆ ಔಟ್ಲೆಟ್ಸ್, ಫುಡ್ ಆ್ಯಂಡ್ ಬೆವರೇಜಸ್ ಇಸ್ ಒನ್ ಆಫ್ ದ ಫ್ಲರಿಶಿಂಗ್ ಕಂಪನೀಸ್ ನಾವು. ಯಾಕಂದರೆ ನೀವು ಎನಿ ಟೈಮ್ ಹೋಗಿ, ಮಧ್ಯರಾತ್ರಿ 1 ಗಂಟೆಗೆ ಹೋಗಿ ಬಿರಿಯಾನಿ ಸಿಗುತ್ತೆ, 3 ಗಂಟೆಗೆ ಹೋಗಿ ಸಿಗುತ್ತೆ, ಅರ್ಲಿ ಮಾರ್ನಿಂಗ್ ಬಿರಿಯಾನಿ. ಸೊ ಮೊದಲು ಫುಡ್ ಯೂಸ್ ಟು ಬಿ ಫ್ಯೂಯಲ್, ಇವತ್ತು ಫುಡ್ ಹ್ಯಾಸ್ ಬಿಕಮ್ ಎಂಟರ್ಟೈನ್ಮೆಂಟ್. ಎಸ್. ಮತ್ತು ಮೊದಲೆಲ್ಲ ಸ್ವೀಟ್ಸಿಗೆ ಒಂದು ಇದು, ಎಷ್ಟೋ ಸತಿ ನಿಮಗೆ ಜ್ಞಾಪಕ ಇದೆ, ಮದುವೆಗೆಲ್ಲ ಹೋದರೆ ಏನು ಸ್ವೀಟ್ ಅಂತ ಕೇಳೋರು. ಯಾಕಂದರೆ ದಟ್ ಯೂಸ್ ಟು ಬಿ ಒನ್ ಮೊಮೆಂಟ್ ವಿ ಆಲ್ ಯೂಸ್ ಟು ವೇಟ್. ಚಿರೋಟಿ ಊಟ ಹಾಕ್ಸಿದ್ರು. ಇವತ್ತು 1 ಅವರ್ಗೂ 4 ಸ್ವೀಟ್ ಮನೇಲಿ ಕೂತ್ ಕಡೆಗೆ ಬರುತ್ತೆ. ಸೊ ಎವ್ರಿಥಿಂಗ್ ಇಸ್ ಇನ್ ಅಬಂಡೆನ್ಸ್. ಎಸ್. ಯಾವುದಕ್ಕೂ ಬೆಲೆ ಇಲ್ಲ. ಒಬೆಸಿಟಿ ಮತ್ತು ಪಲ್ಯೂಷನ್ ಇನ್ ವಿಚ್ ವಿ ಆರ್ ಲಿವಿಂಗ್ ಇನ್. ಎಷ್ಟು ಜನ ಹೆಣ್ಮಕ್ಳು ಕೂಡ ಈಗ ಸ್ಮೋಕ್ ಮಾಡ್ತಾರೆ. ಇಟ್ಸ್ ಕ್ವೈಟ್ ಕಾಮನ್. ಬಟ್ ಸ್ಮೋಕಿಂಗ್ ತುಂಬ ಡ್ರಾಸ್ಟಿಕ್ಕಾಗಿ ಅಫೆಕ್ಟ್ ಮಾಡುತ್ತೆ ಫರ್ಟಿಲಿಟಿನ. ಆ್ಯಂಡ್ ವಿ ಮೇ ಥಿಂಕ್ ಕಾಫಿ ಏನು ಬಿಡು, ಇಟ್ಸ್ ಓಕೆ ಅಂತ. ಈವನ್ ಕಾಫಿ ಕ್ಯಾನ್ ಅಫೆಕ್ಟ್ ಫರ್ಟಿಲಿಟಿ. ಕಫೀನ್ ಇಂಟೇಕು 250 mg ಜಾಸ್ತಿ ಹೋಯ್ತಂದರೆ ಪರ್ ಡೇ, ಇಟ್ ಕ್ಯಾನ್ ಅಗೇನ್ ಕಾಸ್ ಇನ್ಫರ್ಟಿಲಿಟಿ. ಸೊ ಈಗ ನಾನೊಂದು ಕಪ್ ನಾರ್ಮಲ್ ಕಾಫಿ ಕುಡಿದೆ, ಅದರಲ್ಲಿ ಎಷ್ಟು ಮಿಲಿಗ್ರಾಮ್ ಕೆಫೀನ್ ಇರುತ್ತೆ? ಡಿಪೆಂಡ್ಸ್ ಆನ್ ಹೌ ಮಚ್ ಡಿಕಾಕ್ಷನ್ ಯು ಆರ್ ಪುಟ್ಟಿಂಗ್. ಸರಿ. ಆ್ಯಂಡ್ ಸ್ಮೋಕಿಂಗ್, ಇಟ್ಸ್ ನಾಟ್ ಜಸ್ಟ್ ಆ್ಯಕ್ಟಿವ್ ಸ್ಮೋಕಿಂಗ್, ಪ್ಯಾಸಿವ್ ಸ್ಮೋಕಿಂಗ್, ಅದು ಕೂಡ ಅಫೆಕ್ಟ್ ಆಗುತ್ತೆ. ವಾಟ್ ಅಬೌಟ್ ವೇಪಿಂಗ್? ದಟ್ಸ್ ಆಲ್ಸೋ ಈಕ್ವಲಿ ಬ್ಯಾಡ್. ಮತ್ತು ಈಗ ಎಷ್ಟು ನಾವು ಆರ್ಟಿಫಿಷಿಯಲ್ ಈಸ್ಟ್ರೋಜನ್ಸ್, ದಟ್ಸ್ ಕಾಲ್ಡ್ ಆಸ್ ಎನ್ವಿರಾನ್ಮೆಂಟಲ್ ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತ ಹೇಳ್ತೀವಿ. ದೇ ಆರ್ ಆಲ್ ಆರ್ಟಿಫಿಷಿಯಲ್ ಹಾರ್ಮೋನ್ಸ್. ಎಲ್ಲಿಂದ ಬರುತ್ತೆ? ಅಮಾಂಗ್ ದಿಸ್ ವಾಟ್ ಇಸ್ ದ ಒನ್ ವಿಚ್ ಇಸ್ ಟಾಪಿಂಗ್ ದ ಲಿಸ್ಟ್ ಅಂದರೆ ಬಿಸ್ಫಿನಾಲ್ ಎ ಆರ್ BPA ಅಂತ ಹೇಳ್ತೀವಿ. ಅದು ಎಲ್ಲೆಲ್ಲಿರುತ್ತೆ? ನಮ್ಮ ನಾನ್ ಸ್ಟಿಕ್ ತವಾ, ಕುಕ್ವೇರ್ ಏನು ಯೂಸ್ ಮಾಡ್ತೀವಿ ಅದರಲ್ಲಿರುತ್ತೆ, ATM ಬಿಲ್ಸಲ್ಲಿರುತ್ತೆ, ಮತ್ತು ಈವನ್ ಪೆಸ್ಟಿಸೈಡ್ಸ್ ಅಥವಾ ಈ ಕೆಮಿಕಲ್ ಫರ್ಟಿಲೈಸರ್ಸ್ ಏನು ಯೂಸ್ ಮಾಡ್ತೀವಲ್ಲ ಅದರಲ್ಲೂ ಇರುತ್ತೆ. ಪರ್ಫ್ಯೂಮ್ಸು, ಡಿಯೋಡ್ರೆಂಟ್ಸು ಇರುತ್ತೆ, ಮಾಯಿಶ್ಚರೈಸರ್ಸು.
ಮೋಸ್ಟ್ ಆಫ್ ಇಟ್ ಈ ಡಿಯೋಡ್ರೆಂಟ್ಸಲ್ಲಿರುತ್ತೆ, ಆಮೇಲೆ ಲಿಪ್ಸ್ಟಿಕ್ಸಲ್ಲಿರುತ್ತೆ. ಸೊ ಇದೆಲ್ಲದರಲ್ಲೂ ವಿ ಆರ್ ಕನ್ಸ್ಯೂಮಿಂಗ್ ಕೆಮಿಕಲ್ಸ್ ಎವ್ರಿ ಡೇ. ಮುಂಚೆ ಎಲ್ಲ ಇನ್ಫರ್ಟಿಲಿಟಿ ಸಮಸ್ಯೆ ಅಂದರೆ ದೊಡ್ಡ ಮನುಷ್ಯರದ್ದು ಕಾಯಿಲೆ ಇದು, ಅಥವಾ ಸಿಟಿಗಳಲ್ಲಿರುತ್ತೆ. ಈಗ ಹಳ್ಳಿಗಳಲ್ಲೂ ತುಂಬ ಇದೆ ಇನ್ಫರ್ಟಿಲಿಟಿ ಸಮಸ್ಯೆ. ಯಾಕೆಂದರೆ ಹಳ್ಳಿಗಳಲ್ಲಿ ಕೂಡ ದೇ ಗೋ ಫಾರ್ ಚೀಪ್ ಜಂಕ್. ಇದು ಮತ್ತು ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಅಂದರೆ ಮೈದಾ. ಈಗ ನೀವು ಅನ್ನ ತಿನ್ನೋದು ತಪ್ಪಲ್ಲ, ಬಟ್ ಯಾವ ಥರ, ಇಫ್ ಇಟ್ ಇಸ್ ಪಾಲಿಶ್ಡ್ ಅದರಲ್ಲಿ ಏನು ವಿಟಮಿನ್ಸ್ ಮಿನರಲ್ಸ್ ಇರಲ್ಲ, ಇಟ್ಸ್ ಓನ್ಲಿ ಕಾರ್ಬೋಹೈಡ್ರೇಟ್ಸ್. ಆ್ಯಂಡ್ ಎಸ್ಪೆಷಲಿ ಮೈದಾ ಮತ್ತು ವೈಟ್ ಬ್ರೆಡ್, ಇದೆಲ್ಲದೂ ವೆನ್ ಇಟ್ ಇಸ್ ಇನ್ ಎಕ್ಸಸ್ ಆ್ಯಂಡ್ ಇಟ್ ಇಸ್ ನಮ್ಮ ಡಯಟ್ ತುಂಬ ಪ್ರೋಟೀನ್ಸಲ್ಲಿ ತುಂಬ ಕಮ್ಮಿ ಇದೆ. ಸೊ ಹೀಗಾಗಿ ಏನಾಗುತ್ತೆ, ವಿ ಆರ್ ನಾಟ್ ಕನ್ಸ್ಯೂಮಿಂಗ್ ದ ಹೆಲ್ದಿ ಡಯಟ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ನಾವು ಹೇಳೋದೇ ಬೇಕಾಗಿಲ್ಲ. ಏರ್ ಪೊಲ್ಯೂಷನ್ ಇರ್ಬೋದು, ಇದು ಎಲ್ಲದರಿಂದನೂ ನಮ್ಮ ಫರ್ಟಿಲಿಟಿ ಡಿಕ್ಲೈನ್ ಆಗ್ತಾ ಇದೆ. ಆ್ಯಂಡ್ ದ ಬಿಗ್ಗೆಸ್ಟ್ ಕಲ್ಪ್ರಿಟ್ ಇಸ್ ದ ಮೊಬೈಲ್ ಯೂಸೇಜ್. ಯಾ, ಮೊಬೈಲ್ ರೇಡಿಯೇಷನ್ಸು ಇಟ್ ಕ್ಯಾನ್, ಏನಂದರೆ ಇದೆಲ್ಲದೂ ಆ್ಯಕ್ಟಿವ್ಲಿ ಡಿವೈಡಿಂಗ್ ಸೆಲ್ಸ್ ಮೇಲೆ ಅಫೆಕ್ಟ್ ಮಾಡುತ್ತೆ. ಸೊ ಸ್ಪರ್ಮ್ಸ್ ಆರ್ ಒನ್ ಆಫ್ ದ ಮೋಸ್ಟ್ ಆ್ಯಕ್ಟಿವ್ಲಿ ಡಿವೈಡಿಂಗ್ ಸೆಲ್ಸ್ ಇನ್ ದ ಬಾಡಿ. ಸೊ ಇಟ್ ಕ್ಯಾನ್ ಗೆಟ್ ಅಫೆಕ್ಟೆಡ್. ಎಸ್ಪೆಷಲಿ ನೀವು ಮೊಬೈಲ್ಸ್ನ ಈ ಪ್ಯಾಂಟ್ ಪಾಕೆಟ್ಸಲ್ಲೆಲ್ಲ ಇಟ್ಕೊಂಡ್ರೆ ಇಟ್ ಇಸ್ ವೆರಿ ಕ್ಲೋಸ್ ಟು ಟೆಸ್ಟಿಕಲ್ಸ್. ವೃಷಣಕ್ಕೆ ತುಂಬ ಹತ್ತಿರ ಇರುತ್ತೆ. ಅದರಿಂದ ನಿಜ ಹಂಗಿದೆ. ಇವತ್ತು ಲ್ಯಾಪ್ಟಾಪು ಇಟ್ಕೊಳ್ಳೋದ್ರಿಂದ ಫರ್ಟಿಲಿಟಿ ಕಮ್ಮಿ ಆಗುತ್ತೆ. ಒಂದು ಹೀಟ್, ಲ್ಯಾಪ್ಟಾಪ್ ಇಟ್ಕೊಂಡಿದ್ರೆ ಹೀಟ್ ಪ್ರೊಡ್ಯೂಸ್ ಆಗೇ ಆಗುತ್ತೆ. ಭಗವಂತ ಯಾಕೆ ವೃಷಣಗಳನ್ನು ಕೆಳಗಡೆ ಇಟ್ಟಿದ್ದಾನೆ ಅಂದರೆ ಇಟ್ಸ್ ಲೈಕ್ ಏರ್ ಕಂಟ್ರೋಲರ್ ಆರ್ AC. ನಮ್ಮ ಕೋರ್ ಬಾಡಿ ಟೆಂಪ್ರೇಚರ್ 37 ಡಿಗ್ರಿ ಸೆಂಟಿಗ್ರೇಡ್ ಇದ್ದರೆ 1 to 2 ಡಿಗ್ರಿ ಸೆಂಟಿಗ್ರೇಡ್ ಕಮ್ಮಿ ಇರುತ್ತೆ ಟೆಂಪ್ರೇಚರು ಸ್ಕ್ರೋಟಮ್ ಅಥವಾ ಅಂಡವ್ಯೂಹ ಅಂತ ಹೇಳ್ತೀವಿ. ಆ ಟೆಂಪ್ರೇಚರ್, ಇಟ್ಸ್ ನಾಟ್ ಟೆಸ್ಟಿಕಲ್, ಇಟ್ ಇಸ್ ಸ್ಕ್ರೋಟಲ್ ಸ್ಯಾಕ್ ಒಳಗಡೆ ಟೆಸ್ಟಿಕಲ್ಸ್ ಇರುತ್ತೆ. ಆ ಸ್ಯಾಕ್ ಯಾಕೆ ಕೆಳಗಡೆ ಇದೆ ಅಂದರೆ ಅದಕ್ಕೆ ಸ್ಪೆಷಲ್ ಬ್ಲಡ್ ಫ್ಲೋ ಇರುತ್ತೆ. ಯಾಕಂದರೆ ಸ್ವಲ್ಪ ಟೆಂಪ್ರೇಚರ್ ಕಮ್ಮಿ ಇರಬೇಕು, ಅಟ್ಲೀಸ್ಟ್ 2 ಡಿಗ್ರಿ ಸೆಂಟಿಗ್ರೇಡ್ ಕಮ್ಮಿ ಇರುತ್ತೆ. ನಾವು ಯಾವಾಗಲ್ಲಿ ಜಾಸ್ತಿ ಆಗುತ್ತೆ ಹೀಟು, ಒಂದು ಒಬೇಸಿಟಿ, ತೊಡೆ ಸಂದಿನಲ್ಲಿ ಒಬೇಸಿಟಿ ಅಥವಾ ಕೊಬ್ಬಿನಂಶ ಜಾಸ್ತಿ ಆದಂಗೆ ಏರ್ ಸರ್ಕ್ಯುಲೇಷನ್ ಇರಲ್ಲ. ಮತ್ತು ಕಾನ್ಸ್ಟೆಂಟ್ಲಿ ಯಾವಾಗಲೂ ಕೂತ್ಕೊಂಡೇ ಇರೋದು, ಟೈಟ್ ಅಂಡ್ ಗಾರ್ಮೆಂಟ್ಸ್ ಹಾಕ್ಕೊಳ್ಳೋದು, ಈ ಥರ, ಮತ್ತು ಲ್ಯಾಪ್ಟಾಪ್ ತೊಡೆ ಮೇಲೆ ಇಟ್ಕೊಂಡು ಕೆಲಸ ಮಾಡೋದು, ಈ ಥರ ಎಲ್ಲ ಇದ್ದಾಗ ಟೆಸ್ಟಿಕ್ಯುಲರ್ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ. ಎಸ್, ಅವಾಗೇನಾಗುತ್ತೆ, ಸ್ಪರ್ಮಟೋಜೆನೆಸಿಸ್ ಅಥವಾ ವೀರ್ಯಾಣು ಉತ್ಪತ್ತಿ ಕಮ್ಮಿ ಆಗುತ್ತೆ. ಆಲ್ಸೋ ಹಳೆ ಕಾಲದ ಪಟಾಪಟಿ ಚಡ್ಡಿ ದಟ್ಸ್ ವೆರಿ ಗುಡ್. ಇವತ್ತಿಂದು ಆಲ್ ಯುವರ್ ಟೈಟ್ ಅಂಡರ್ ಗಾರ್ಮೆಂಟ್ಸ್, ಎಸ್ಪೆಷಲಿ ಟೈಟ್ ಜೀನ್ಸ್, ಇದೆಲ್ಲ ಅದನ್ನು ಇಟ್ಸ್ ವೆರಿ ಬ್ಯಾಡ್. ಇವನ್ ಟೈಟ್ ಅಂಡರ್ ಗಾರ್ಮೆಂಟ್ಸ್ ಆರ್ ಎಸ್ ನೋ boxers or your the ಹಳೆ ಕಾಲದ ಪಟಾಪಟಿ ಚಡ್ಡಿ has become today's boxers. Yeah, so that is only better. ನೀವು ಹೇಳ್ತಾ ಇರೋದು ಅಲ್ಲಿ ಯಾವಾಗೂ ಏರ್ ಸರ್ಕ್ಯುಲೇಷನ್ ಆಗ್ತಾ ಇರಬೇಕು. ಯು ಕಾಂಟ್ ಸಫೋಕೇಟ್ ಟೆಸ್ಟಿಸ್. ಸೊ ಅದು ದೇ ಹ್ಯಾವ್ ಟು ಕೀಪ್ ಇನ್ ಮೈಂಡ್.